ರಾಜಾ ಬೇಡವಾ ಸರ್ ಅಂತ. ಆಮೇಲೆ ಕುತ್ಕೊಂಡು ಇಲಾಖೆಯವ್ರ ಜೊತೆಗೆಲ್ಲ ಮಾತಾಡಿ ಸುಮಾರು 242 ದಿವಸ ನಮ್ಮ ಹತ್ರ ಇತ್ತು ಕೈಯಲ್ಲಿ. ಸೊ 70 ಮಿನಿಮಮ್ ಆರ್ ಟಿ ಆಕ್ಟ್ ಅಲ್ಲಿ ಅದಿದೆ. ಅದನ್ನೆಲ್ಲ ನೋಡಿದ ಬರೀ 9 ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಮಗೆ ಇನ್ನೂ ಕೂಡ, ಯಾಕಂದ್ರೆ ಮುಂದೆ ಕೆಲಸಕ್ಕೆ ಬಂದು ಅದಕ್ಕೂ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಕಲಿಕೆಗೆ ಏನು ತೊಂದರೆ ಇಲ್ಲ ಅಂದಮೇಲೆ ಅಸೋಸಿಯೇಷನ್ಸ್ ಅವ್ರ ಹತ್ರ ಒಂದು ಕನ್ಫರ್ಮೇಷನ್ ತಗೊಂಡು ನಾನಿಂದ ನನಗೆ ಕೊಡಬೇಡಿ, ಯಾಕಂದ್ರೆ ನನ್ನ ಇಲಾಖೆ ಅಲ್ಲ ಡಿಸಿಷನ್ ತಗೊಳ್ಳೋದು, ನಾವು ಬರೀ ಕೆಲಸ ಮಾಡ್ತೀವಿ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಮನವಿಯನ್ನು ಕೊಡಿ. ನಾನು ಊರಲ್ಲಿದ್ದೆ, ಅಲ್ಲಿಂದ ನಾವು ವಿ ಸಿ ಮಾಡಿದ್ರು ಪಾಪ ಮಾನ್ಯ ಮುಖ್ಯಮಂತ್ರಿಗಳು. PRS ಅವರು ಡೆಲ್ಲಿಯಲ್ಲಿದ್ದರು, ಅವ್ರು ಯಾಕೆಂದರೆ ಡೆಲ್ಲಿಯಲ್ಲಿ ನಮಗೆ ಕೆಲವು ನಮ್ಮ ಡಿಪಾರ್ಟ್ಮೆಂಟ್ ಕನೆಕ್ಟೆಡ್, ಬಟ್ CM ಅವ್ರು ಹೇಳಿದ್ರು ಇಲ್ಲ ಇವಿಬ್ಬರು ಇರಲೇಬೇಕು ಅಂತ ಹೇಳಿ ವಿ ಸಿಯಲ್ಲಿ ಎಲ್ಲ ಕುತ್ಕೊಂಡು ಮಾತಾಡಿ ಅವರು ಕೂಡ ಒಂದು ತೀರ್ಮಾನವನ್ನು ತಗೊಂಡು ಇದನ್ನು ಮಾಡೋದೇನು ವಿ ಸಿಯಲ್ಲಿ ಎಲ್ಲರಿಗೂ ರಜಾ ಕೊಡಿ, ಯಾಕಂದರೆ ಕಷ್ಟಪಟ್ಟಿದ್ದಾರೆ. ಟೀಚಿಂಗು ಕೂಡ ಏನು ಪ್ರೆಷರ್ ಇಲ್ಲ, ಅದನ್ನು ಈಗಲೇ ಹೇಳಿಬಿಡ್ತೀನಿ. ಅವರು ಟೀಚರ್ಸ್ ಅಸೋಸಿಯೇಷನಿಂದನೂ ಕೂಡ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ. ಅಂದರೆ ನೀವು ಪ್ರಶ್ನೆ ಕೇಳ್ಬೋದು ತುಂಬ ಒತ್ತಡ ಆಗುತ್ತಂತೆ, ಏನು ಒತ್ತಡ ಆಗಲ್ಲ, ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆಲ್ಲ ರೆಮಿಡಿಯಲ್ ಕ್ಲಾಸಸ್ಸು, ಸಾಯಂಕಾಲ ಫ್ರೀ ಪವರ್ ಕೊಡೋದ್ರಿಂದ ಅವರಿಗೆ ಫ್ರೀ ಸಾಯಂಕಾಲ ಕೆಲವು ಹಳ್ಳಿ ಭಾರತದಲ್ಲಿ ಭಾಳ ಈಸಿ, ಟೀಚರ್ ಅಲ್ಲೇ ಇರ್ತಾರೆ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಳ್ತಕ್ಕಂಥದ್ದು, ವಾರದಲ್ಲಿ ಒಬ್ಬೊಬ್ಬರು ತಗೊಳ್ಳೋದು, ಅದಕ್ಕೂ ಕೂಡ ಇನ್ನೂ ಹೆಚ್ಚು ಒತ್ತಡವನ್ನು ಟೀಚರ್ಸ್ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೋದು ಅದನ್ನು ಕೂಡ ನಾವು ಮಾಡ್ತಾಯಿದ್ದೆ. ಅದಕ್ಕೆ ನಾನು ಒಂದು ಕಡೆಗೆ 20 ಲಕ್ಷ ಕೊಡೋದು ಯಾರಿಗೂ ಒಂದು ಜೀವಕ್ಕೆ ನಾವು ಮಾಡಬಾರ್ದು, ಅಳತೆ ಮಾಡೋದಕ್ಕಾಗೋದಿಲ್ಲ. ಆದರೆ ಕರ್ತವ್ಯವನ್ನು ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಏನು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ಆಗದೇ ಇರತಕ್ಕಂಥ ವಿಚಾರಗಳನ್ನು ಸಾರ್ವಜನಿಕರು ಸಹಕಾರ ಮಾಡಬೇಕು. ಇದನ್ನು ಅವ್ರು ಬಂದಾಗ ಮಾಹಿತಿ ಕೊಟ್ಟರೆ ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಒಂದು ಉದ್ದೇಶವನ್ನು ಕೂಡ ನಾನು ಈ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇವತ್ತು 2 ಘೋಷಣೆಯನ್ನು ನಾನು ಭಾಳ ಸಂತೋಷ ಆಗ್ತದೆ. ನೀವು ಕೇಳಿದ್ದೀರಿ KPS ಬಗ್ಗೆ ಒಂದು, ಇನ್ನೊಂದು 35 to 33, ಇವೆರಡು ವಿಚಾರಗಳನ್ನು ನಾನು ಮೇಯ್ನ್ ಆಗಿ ತಗೊಳ್ತೀನಿ. 2 ವಿಚಾರ. ಒಂದು, ನಾವು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಯಿತು, 2 ವಿಚಾರಗಳನ್ನು ನೀವು ಕೇಳ್ತೀರಿ, ಅದರಲ್ಲಿ ಒಂದು ಮಾತ್ರ ನಾವು ಇವತ್ತು ಉತ್ತರ ಕೊಡ್ಬೋದು. 125ರಿಂದ 100ಕ್ಕೆ ತರ್ತೀರ ಲ್ಯಾಂಗ್ವೇಜ್ದು, ಅದು ಇನ್ನೂ ಚರ್ಚೆಯನ್ನು ಮನೆ ಮುಖ್ಯಮಂತ್ರಿಗಳ ಹಂತದಲ್ಲಿ ಮಾಡಬೇಕಾಗ್ತದೆ, ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಳ್ಬೇಕಾಗತ್ತೆ, ಅದು ಒಂದು ಭಾಗ. ಅದರಲ್ಲೂ ಈ ಸದ್ಯಕ್ಕೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಅದರದ್ದು ಕೂಡ ಇದೇ ಅಕಾಡೆಮಿಕ್ ಇಯರಲ್ಲಿ ಕ್ಲಾರಿಟಿ ಕೊಡ್ತೀವಿ, ಏನು ಅಂತೇಳಿ ಗೊತ್ತಿಲ್ಲ ಅದನ್ನು, ಯಾಕೆಂದರೆ ಅದನ್ನ ಕರೆಕ್ಟಾಗಿ ಚರ್ಚೆ ಮಾಡಬೇಕು. ತೀರ್ಮಾನಗಳನ್ನು ತಗೊಳ್ಬೇಕಾದ್ರೆ ಹುಷಾರಾಗಿ ತಗೊಳ್ಬೇಕಾದ್ರೆ, ಪ್ರಾಕ್ಟೀಸ್ಡು ಮತ್ತು ಅದನ್ನ ಚೇಂಜ್ ಮಾಡಬೇಕಾದ್ರೆ ಅದರಿಂದ ಎಷ್ಟು ಮಟ್ಟಿಗೆ ಸಹಕಾರ ಆಗುತ್ತೆ ಅಂತ. ಸೊ ಅದು ಒಂದು ಭಾಗ. 35ರಿಂದ 33ಕ್ಕೆ ತುಂಬ ದಿವಸದಿಂದಲೂ ನೀವು ಪದೇ ಪದೇ ಕೇಳ್ತಾನೆ ಇದ್ರಿ, ಯಾಕಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಪ್ರಾಕ್ಟೀಸ್